ಓಂ ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮಸ್ಪತಯೇ ನಮಃ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಮುಖ್ಯವಾಗಿ ನಾವು ಜಾತಕದ ಪ್ರಕಾರ ರಾಜಯೋಗ ಅಂತ ನೋಡ್ತೀವಿ. ರಾಜಯೋಗ 2026ರಲ್ಲಿ ಯಾವ ರಾಶಿ ಲಗ್ನದವರಿಗೆ ಪ್ರಮುಖವಾಗಿ ಲಭ್ಯವಾಗುತ್ತೆ? ರಾಜಯೋಗ ಅಂದರೆ ನೋಡಿ, ಭಾಳ ಮುಖ್ಯ. ಇಲ್ಲಿ ರಾಜ ಅಥವಾ ಹಂಸಯೋಗ ಅಂತ ಕರಿತೀವಿ. ಹಂಸರಾಜಯೋಗ ಅಥವಾ ಹಂಸಯೋಗ ಅಂತ ಕರಿತೀವಿ. ಇದು ಗುರುವಿನಿಂದ ಬರ್ತಕ್ಕಂಥ ಯೋಗ. ಮ್ಯಾಕ್ಸಿಮಮ್ ಯೋಗಗಳಿದ್ದಾಗ ಜಾತಕದಲ್ಲಿ ಅರಿಷ್ಟಗಳು ದೂರ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಏನೇ ಕಷ್ಟ ನಷ್ಟಗಳು ಬಂದರೂ ಅದನ್ನು ಪ್ರಿವೆಂಟ್ ಮಾಡ್ತಕ್ಕಂಥ ಯೋಗಗಳು ಪ್ರಾರಂಭವಾಗ್ತದೆ. ಅದನ್ನು ಯೋಗದ ತತ್ವ. ರಾಜಯೋಗ ಅಂದರೆ ಸಿಂಪಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾನೆ. ರಾಜಯೋಗ ಅಂದರೆ ಕೇಂದ್ರಾಧಿಪತಿಗಳು ಅಥವಾ ನಿಮ್ಮ ಲಗ್ನದಿಂದ ಕೇಂದ್ರಾಧಿಪತಿಗಳು ಅಂತ ನೋಡಿದ್ವಿ. ಈ ಕೇಂದ್ರಾಧಿಪತಿಗಳು ಮೂಲ ತ್ರಿಕೋಣಕ್ಕೆ ಹೋದಾಗ, ಕೇಂದ್ರಾಧಿಪತಿಗಳು ಅಂದರೆ ನಿಮ್ಮದು ಫಾರ್ ಎಕ್ಸಾಂಪಲ್ ನಿಮ್ಮ ಲಗ್ನ ಧನುರ್ಲಗ್ನ ಅಂತ ಇಟ್ಕೊಳ್ಳೋಣ. ಧನುರ್ಲಗ್ನಕ್ಕೆ 4ರ ಅಧಿಪತಿ ಯಾರು? ಗುರು. 7ರ ಅಧಿಪತಿ ಆಗಿರ್ತಕ್ಕಂಥದ್ದು ಬುಧ. 10ರ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಬುಧ. ಹಾಗೆ ಧನುರ್ಲಗ್ನಾಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಗುರು. ಗುರು ಸಪ್ತಮಕ್ಕೆ ಅಂದರೆ ಮಿಥುನ ರಾಶಿ ಪ್ರವೇಶ ಮಾಡಿದಾಗ ಅದೊಂದು ರೀತಿಯಾಗಿ ರಾಜಯೋಗ. ಅದೇ ಗುರು ಕನ್ಯಾ ರಾಶಿ ಪ್ರವೇಶ ಮಾಡಿದ್ರೆ ಅದೊಂದು ರೀತಿಯಾಗಿ ನಿಮಗೆ ರಾಜಯೋಗ. ಅದೇ ಗುರು ಪಂಚಮಕ್ಕೆ ಎಂಟ್ರಿ ಆದಾಗ ಅದು ಒಂದು ರೀತಿಯಾಗಿ ರಾಜಯೋಗದ ಕಾಲ. ನವಮಕ್ಕೆ ಎಂಟ್ರಿ ಆದಾಗ ರಾಜಯೋಗದ ಕಾಲ. ಅದೇ ರೀತಿಯಾಗಿ ಲಗ್ನಕ್ಕೆ ಎಂಟ್ರಿ ಆದಾಗ ಅಂದರೆ ಧನುರ್ ರಾಶಿಗೆ ಎಂಟ್ರಿ, ಅದು ಒಂದು ರೀತಿಯಾಗಿ ರಾಜಯೋಗ. ಈ ಒಂದು ಮೂಲ ತ್ರಿಕೋಣ ರಾಶಿ ಅಧಿಪತಿಗಳಾಗಿರ್ತಕ್ಕಂಥದ್ದು ಕೇಂದ್ರಕ್ಕೆ ಬಂದಾಗ, ಫಾರ್ ಎಕ್ಸಾಂಪಲ್ 9ರ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ ಕೇಂದ್ರಕ್ಕೆ ಬಂದಾಗ, 9ರ ಅಧಿಪತಿ 10ಕ್ಕೆ ಬಂದಾಗ ಅದೊಂದು ರೀತಿಯಾಗಿ ನಿಮಗೆ ರಾಜಯೋಗದ ಕಾಲ. ಇಲ್ಲಿ ಏನು 1, 5, 9 ಅಂದರೆ ಧರ್ಮ ತ್ರಿಕೋಣ ಅಥವಾ ಮೂಲ ತ್ರಿಕೋಣ ಅಂತ ಕರೆದ್ವಿ. ಈ ಮೂಲ ತ್ರಿಕೋಣಾಧಿಪತಿಗಳು ಕೇಂದ್ರ ಸ್ಥಾನಕ್ಕೆ ಬಂದಾಗ ಅದು ನಿಮಗೆ ರಾಜಯೋಗವಾಗಿ ಪರಿಣಾಮವನ್ನು ಬರುತ್ತೆ ಆಯಾ ದಶಾಭುಕ್ತಿಗಳ ಕಾಲದಲ್ಲಿ. ಅದೇ ಕೇಂದ್ರಾಧಿಪತಿಗಳಾಗಿರ್ತಕ್ಕಂಥದ್ದು ಮೂಲ ತ್ರಿಕೋಣಕ್ಕೆ ಪದಾರ್ಪಣೆಯನ್ನು ಮಾಡಿದಾಗ, ಕೇಂದ್ರ ಅಧಿಪತಿಗಳು 4ರ ಅಧಿಪತಿ ನವಮಕ್ಕೆ ಲಗ್ನಕ್ಕೆ ಅಥವಾ ಬಂದಾಗ ಅದು ಕೂಡ ಒಂದು ರೀತಿಯಾಗಿ ರಾಜಯೋಗದ ಕಾಲ. ಇದು ರಾಜಯೋಗ ಅಂತ ಕರೆದ್ವಿ. ಈ ಹಂಸಯೋಗ ಗುರುವಿನಿಂದ ಬರೋದು, ಅದು ಕೂಡ ಅದೇ ರೀತಿಯಾಗಿರ್ತಕ್ಕಂಥದ್ದು. ಅದು ಒಂದು ರೀತಿಯಾಗಿ ರಾಜಯೋಗ. ಪಂಚಮಹಾಪುರುಷ ತತ್ವದಲ್ಲಿ ಯೋಗಗಳಲ್ಲಿ ಇದು ಒಂದು ಯೋಗ. ಇದೇ ಗುರು ಉಚ್ಚಸ್ಥಾನಕ್ಕೆ ಜೂನ್ಗೆ ಎಂಟ್ರಿ ಆಗ್ತಾನೆ. ಯೋಗಗಳು ಪ್ರಾರಂಭವಾಗಿದ್ದಾಗ ಬಲಿಷ್ಠತೆ ಆಗುತ್ತೆ ಅಂತ ಹೇಳುತ್ತೆ. ಆ ಬಲಿಷ್ಠತೆಯನ್ನು ಗುರು ತಂದುಕೊಡುತ್ತೆ. ಆಯಾ ಮುಖ್ಯ ರಾಶಿ ಲಗ್ನಗಳು ಯಾವ್ದ್ಯಾವುದಿದೆ ಭಾಳ ಮುಖ್ಯವಾಗಿ ನೋಡಬೇಕಾಗುತ್ತೆ. ಒಂದು ರೀತಿಯಾಗಿ ಅರ್ಧ ರಾಜಯೋಗ ಇರತಕ್ಕಂಥದ್ದು ಮೊದಲ ಮೇಷರಾಶಿ ಮೇಷಲಗ್ನಕ್ಕೆ ಜೂನ್ ಆದ ನಂತರ 9ರ ಅಧಿಪತಿ 12ರ ಅಧಿಪತಿನೂ ಕೂಡ ಗುರುನೇ ಆಗುತ್ತೆ. ಇದು ಒಂದು ರೀತಿಯಾಗಿ ಹಂಸಯೋಗವಾಗಿ ಪರಿಣಾಮವನ್ನು ಬೀರಿ ಅವ್ರಿಗೂ ಒಂದು ರೀತಿಯಾಗಿ ಶಕ್ತಿಯನ್ನು ಕೊಡ್ತದೆ. ಒಂದು ಯಾವುದಾದ್ರೂ ಕಾರ್ಯಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೂಡ ಕೊಡುತ್ತೆ. ಮ್ಯಾಕ್ಸಿಮಮ್ ಇದೊಂದು ರೀತಿಯಾದಂಥ ಅತ್ಯಂತ ಶುಭ ಒಂದು ರಾಜಯೋಗ ಕೂಡ ಆಗುತ್ತೆ. ಅದೇ ರೀತಿಯಾಗಿ ಕಟಕ ರಾಶಿ ಕಟಕ ಲಗ್ನಕ್ಕೂ ಕೂಡ ಒಂದು ರೀತಿಯಾದಂಥ ರಾಜಯೋಗ. 6, 9ರ ಅಧಿಪತಿ ಲಗ್ನಕ್ಕೆ ಬರೋದ್ರಿಂದ ಇದು ನಿಮಗೆ ಕೂಡ ರಾಜಯೋಗವನ್ನು ತಂದುಕೊಡುತ್ತೆ. ಕಾರ್ಯಸಿದ್ಧಿಯನ್ನು ಕೊಡ್ತಕ್ಕಂಥದ್ದಿರುತ್ತೆ. ಬದಲಾವಣೆಯನ್ನು ತಂದುಕೊಡ್ತಕ್ಕಂಥದ್ದು ಕಟಕ ರಾಶಿ ಕಟಕ ಲಗ್ನಕ್ಕೆ ಕೂಡ ಪ್ರಾಪ್ತಿಯಾಗ್ತದೆ. ನಿಮ್ಮ ಶಕ್ತಿ ಅಂದರೆ ನೀವು ತಮ್ಮ ಪ್ರಯತ್ನದಿಂದ ಅಂತ ಕೂಡ ಕರೆದ್ವಿ. ಈ ಪ್ರಯತ್ನದಿಂದ ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ಈ ಅವಕಾಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಯೋಗದ ಪರಿಣಾಮವಾಗಿ.
ಲಗ್ನದಲ್ಲಿ ಯಾವುದೇ ಗ್ರಹವಿದ್ದರೂ ಸಹಿತ ಬಲವಾಗಿರುತ್ತೆ. ಅದರಲ್ಲೂ ಕೂಡ ಕಟಕ ರಾಶಿ ಉಚ್ಚ ರಾಶಿ ಲಗ್ನಕ್ಕೆ ಗುರು ಬಂದಾಗ ನಿಮ್ಮ ಪ್ರಯತ್ನದಲ್ಲಿ ಸಫಲತೆ ಸಿಗುತ್ತೆ. ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ಟ್ರಮೆಂಡಸ್ ಕಾಲ ಕೂಡ ಆಗ್ತದೆ. ಅದೇ ರೀತಿಯಾಗಿ ಕನ್ಯಾ ರಾಶಿ ಕನ್ಯಾ ಲಗ್ನ ಅಂತ ನೋಡಿದ್ವಿ. ನೋಡಿ, ಕನ್ಯಾ ರಾಶಿ ಕನ್ಯಾ ಲಗ್ನ ಅತ್ಯಂತ ಶುಭ ಯೋಗದಲ್ಲಿ ಒಂದು ಕೂಡ 4-7ರ ಅಧಿಪತಿ ಆಗಿರ್ತಕ್ಕಂಥದ್ದು 11ರ ಸ್ಥಾನ, ಅದರಲ್ಲೂ ಉಚ್ಚ ಸ್ಥಾನಕ್ಕೆ ಬರೋದ್ರಿಂದ ಮ್ಯಾಕ್ಸಿಮಮ್ ಇದೊಂದು ನಿಮಗೆ ಅವಕಾಶಗಳನ್ನು ನಿರ್ಮಾಣ ಮಾಡೋದ್ರಲ್ಲಿ, ಮನೆ ಹಾಗೆ ಮದುವೆ ವಿಚಾರದಲ್ಲಿ, ವ್ಯಾಪಾರದ ವಿಚಾರದಲ್ಲಿ, ಮಕ್ಕಳ ವಿಚಾರದಲ್ಲಿ ಯಶಸ್ಸನ್ನು ತಂದುಕೊಟ್ಟೇ ಕೊಡ್ತದೆ. ಮ್ಯಾಕ್ಸಿಮಮ್ ಇದೊಂದು ರೀತಿಯಾಗಿ ವಿಶೇಷವಾಗಿರ್ತಕ್ಕಂಥ ರಾಜಯೋಗ ಕನ್ಯಾ ರಾಶಿ ಕನ್ಯಾ ಲಗ್ನದವ್ರಿಗೆ. ಅರಿಷ್ಟಗಳು ದೂರ ಆಗುತ್ತೆ. ನೀವು ಸುಖ ಭೋಜನ, ಸುಖ ನಿದ್ರೆ, ಹಾಗೆ ಸುಖಾಸೀನ ಅಂತ ಕೂಡ ನೋಡಿದ್ವಿ. ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲಿ ಕೊರತೆಗಳು ಇದ್ದಾಗ ದೂರ ಆಗ್ತಕ್ಕಂಥದ್ದು ಕೂಡ ಈ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಪ್ರಾಪ್ತಿ ಆಗ್ತಕ್ಕಂಥದ್ದು ಎರಡು ಮಾತಿಲ್ಲ. ಮ್ಯಾಕ್ಸಿಮಮ್ ನಡೀತಕ್ಕಂಥದ್ದು ಇರುತ್ತೆ. ಇದು ಒಂದು ರೀತಿಯಾಗಿ ನಿಮಗೆ ಶುಭವನ್ನು ತಂದುಕೊಡುತ್ತೆ. ಅದೇ ರೀತಿಯಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಅಂತ ನೋಡಿದ್ವಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ 2ರ ಅಧಿಪತಿ ಹಾಗೆ 5ರ ಅಧಿಪತಿ ಆಗಿರ್ತಕ್ಕಂಥದ್ದು 9ರ ಸ್ಥಾನಕ್ಕೆ ಬರುತ್ತೆ. ಲಗ್ನವನ್ನು ದೃಷ್ಟಿಯನ್ನು ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಿಮಗೆ ಒಂದು ಬದಲಾವಣೆ ಅವಕಾಶ ಸಿಗ್ತದೆ. ಅತ್ಯಂತ ಬದಲಾವಣೆ ನಿಮ್ಮ ಜೀವನದಲ್ಲಿ ಪರಿಪೂರ್ಣರಾಗಿ ಮಾಡ್ತಕ್ಕಂಥ ಅವಕಾಶಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೆ. 9 ಭಾಗ್ಯ, ಇದ್ದಕ್ಕಿದ್ದ ಹಾಗೆ ಭಾಗ್ಯೋದಯ ಅಂತ ನೋಡಿ. ಅದರಲ್ಲೂ ಉಚ್ಚಸ್ಥಾನವಾಗಿರೋದ್ರಿಂದ, ಅದೇ ಉಚ್ಚಸ್ಥಾನದ ಅಧಿಪತಿ ಪಂಚಮವನ್ನು ನೋಟ ಮಾಡೋದ್ರಿಂದ ಮ್ಯಾಕ್ಸಿಮಮ್ ನಿಮ್ಮ ಅವಕಾಶಗಳು ಗರಿಗೆದಲ್ಲಿ ಎರಡು ಮಾತೇ ಇಲ್ಲ. ಎಕ್ಸಲೆಂಟ್ ಪೀರಿಯಡ್ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೂ ಕೂಡ. ಈಗ ಏನೇನು ಕಷ್ಟ ನಷ್ಟಗಳು ಮತ್ತೊಂದು ಎಲ್ಲವನ್ನು ಅನುಭವಿಸಿದ್ರೋ ಅವೆಲ್ಲ ಪರಿಪೂರ್ಣವಾಗಿ ನಿರ್ಮಾಣವಾಗಿ ಈಗ ಮ್ಯಾಕ್ಸಿಮಮ್ ನಿಮಗೆ ಅವಕಾಶಗಳು ಸಿಕ್ಕೇ ಸಿಗುತ್ತೆ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನಕ್ಕೂ ಕೂಡ ಅತ್ಯಂತ ರಾಜಯೋಗದ ಕಾಲ. ಕಷ್ಟ ನಷ್ಟಗಳು ಕೂಡ ದೂರ ಆಗ್ತಕ್ಕಂಥ ಕಾಲ ಕೂಡ ಆಗ್ತದೆ. ಕೊನೆಯದಾಗಿ ಮೀನರಾಶಿ ಮೀನಲಗ್ನ. ಈ ಮೀನರಾಶಿ ಮೀನಲಗ್ನದವ್ರಿಗೂ ಅತ್ಯಂತ ರಾಜಯೋಗದ ಕಾಲ. ಮ್ಯಾಕ್ಸಿಮಮ್ ನಿಮ್ಮ ಡಿಸೈರ್ ಫುಲ್ಫಿಲ್ ಆಗುತ್ತೆ. ಪಂಚಮ ಸ್ಥಾನಕ್ಕೆ ಜೂನ್ನಲ್ಲಿ ಬರ್ತದೆ. 1 ಮತ್ತು 10ರ ಅಧಿಪತಿ ಆಗಿರ್ತಕ್ಕಂಥದ್ದು ಪಂಚಮ ಸ್ಥಾನಕ್ಕೆ ಬಂದಾಗ ಮ್ಯಾಕ್ಸಿಮಮ್ ನಿಮ್ಮ ಮಕ್ಕಳಿಂದ ಶುಭವನ್ನು ತರ್ಬೋದು. ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನಡೀತಕ್ಕಂಥದ್ದು ಇರ್ಬೋದು. ಹಾಗೆ ಡಿವೋಷನಲ್ ಧಾರ್ಮಿಕವಾಗಿ ಹೋರಾಟ ಮಾಡ್ತಕ್ಕಂಥದ್ದು ಇರ್ಬೋದು. ರಾಜಕೀಯವಾಗಿ ಬಲವನ್ನು ಸಿಗ್ತಕ್ಕಂಥದ್ದು ಇರ್ಬೋದು. ಅಫ್ಕೋರ್ಸ್ ಮೀನರಾಶಿ ಮೀನಲಗ್ನಕ್ಕೆ ಅತ್ಯಂತ ರಾಜಯೋಗದ ಕಾಲ. ಇದೊಂದು ಪರಿಪೂರ್ಣವಾಗಿ ನಿಮಗೆ ರಾಜಯೋಗವನ್ನು ಕೊಡುತ್ತೆ, ಹಂಸಯೋಗವನ್ನು ಕೊಡುತ್ತೆ. ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಪಾತ್ರಗಳು ನಿಮಗೆ ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಮೀನರಾಶಿ ಮೀನಲಗ್ನಕ್ಕೆ ಅದರಲ್ಲೂ ಗುರು ದಶಾಭುಕ್ತಿಗಳು ನಡೀತಾ ಇದೆ ಅಂದರೆ ಎಕ್ಸಲೆಂಟ್ ಪೀರಿಯಡ್ ಕೂಡ ಆಗ್ತಕ್ಕಂಥದ್ದು ಇರ್ತದೆ. ಆಯಾ ದಶಾಭುಕ್ತಿಗಳ ಕಾಲ ಚೆನ್ನಾಗಿದ್ದರೆ ನಿಮಗೆ ಈ ಮೀನರಾಶಿ ಮೀನಲಗ್ನಕ್ಕೆ ಎಕ್ಸಲೆಂಟ್ ಪೀರಿಯಡ್ ಕೂಡ ಆಗ್ತದೆ. ಇವಿಷ್ಟು ರಾಶಿ ಲಗ್ನದವ್ರಿಗೆ ಈ ರಾಜಯೋಗ ಹಾಗೆ ಹಂಸಯೋಗದ ತತ್ವ ನಿಮ್ಮನ್ನು ಪರಿಪೂರ್ಣರಾಗಿ ಮಾಡುತ್ತೆ. ಜಾತಕದಲ್ಲಿ ಉತ್ಕೃಷ್ಟತೆಯನ್ನು ಕೊಡುತ್ತೆ. 26 ನಿಮಗೆ ಕಷ್ಟ ನಷ್ಟಗಳು ಬಂದರೂ ಸಹಿತ ತಡೀತಕ್ಕಂಥ ಶಕ್ತಿಗಳನ್ನು ಕೊಡ್ತಕ್ಕಂಥದ್ದು ಯೋಗದ ತತ್ವ. ಖಂಡಿತ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.